ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಬೆನ್ನಲ್ಲೇ ಪ್ರಧಾನಮಂತ್ರಿ ಮೋದಿ ಮತ್ತೊಂದು ಬೃಹತ್ ಹಿಂದೂ ದೇವಸ್ಥಾನದ ಉದ್ಘಾಟನೆಗೆ ಸಜ್ಜಾಗಿದ್ದಾರೆ. ಇವತ್ತು ಸೌದಿ ಪ್ರವಾಸಕ್ಕೆ ತೆರಳಿದಂಥ ಅವರು ಅಬುದಾಬಿಯ ಮೊದಲ ಹಿಂದೂ ದೇವಸ್ಥಾನವನ್ನು ನಾಳೆ ಉದ್ಘಾಟನೆ ಮಾಡಲಿದ್ದಾರೆ. ಅದು ಸೌದಿ ಪ್ರವಾಸ ಅಲ್ಲ, UAE ಪ್ರವಾಸ. ಸೌದಿ ಅರೇಬಿಯಾ ಇಸ್ ಎ ಡಿಫರೆಂಟ್ ಕಂಟ್ರಿ. ಅಬುದಾಬಿಗೆ ಆಗಮಿಸಿದ ಬೆನ್ನಲ್ಲೇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ನಂತರದಲ್ಲಿ ಅಹ್ಲಾನ್ ಮೋದಿ ಕಾರ್ಯಕ್ರಮದಲ್ಲಿ 65,000 ಭಾರತೀಯರನ್ನು ಉದ್ದೇಶಿಸಿ ಅವರು ಮಾತನಾಡಿದ್ರು. ನಿಮ್ಮ ಬಗ್ಗೆ ಭಾರತ ಹೆಮ್ಮೆ ಪಡುತ್ತೆ ಅಂತ ಕನ್ನಡದಲ್ಲೂ ಕೂಡ ಶ್ಲಾಘಿಸಿದ್ರು. ಇನ್ನು ನಾಳೆ ಕತಾರ್ಗೆ ತೆರಳುವ ಮೋದಿ ಅಲ್ಲಿನ ಅಧ್ಯಕ್ಷ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಭಾರತ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತದೆ. ಭಾರತ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತದೆ. ಸರ್, ಬಹುಸಂಖ್ಯಾತರು ಹಿಂದೂಗಳು ಇರುವಂಥ ಭಾರತದಲ್ಲೇ ನಮಗೊಂದು ರಾಮ ಮಂದಿರ ಕಟ್ಟಬೇಕಂದ್ರೆ ಇಷ್ಟೊಂದು ವರ್ಷಗಳು ಬೇಕಾಯಿತು. ಯಾವುದೋ ಮುಸ್ಲಿಂ ರಾಷ್ಟ್ರದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಸರ್. ಹೇಗೆ ಸಾಧ್ಯ ಆಯ್ತಿದೆಲ್ಲ ಅಂತ? ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, 2022ರಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇದ್ದ ಸಂದರ್ಭದಲ್ಲಿ ಆ ದೇವಸ್ಥಾನಕ್ಕೆ ಹೋಗುವ ಒಂದು ಸುವರ್ಣಾವಕಾಶ ನನ್ನದಾಗಿತ್ತು. ನಾನು ಅಲ್ಲಿಗೆ ಹೋಗಿದ್ದೆ. ಆಗ ದೇವಸ್ಥಾನ ಇನ್ನೂ ಕೂಡ ನಿರ್ಮಾಣ ಆಗ್ತಾ ಇತ್ತು. ಅಬು ಮುಖ್ಯಾರಿಯಾ ಅಂತ ಅದು ಜಾಗ. ದುಬೈನಿಂದ ಸುಮಾರು 45 ನಿಮಿಷದ ಹೈವೇ ಪ್ರಯಾಣ. ಸಿಕ್ಕಾಪಟ್ಟೆ ಬಿಸಿಲು, ನಿಮಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. 27 ಎಕರೆಯಷ್ಟು ಜಾಗ. ದಿಸ್ ಇಸ್ ಫ್ಯಾಂಟಾಸ್ಟಿಕ್. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ನಾವು ಇನ್ನೊಂದು ವಿಷಯ ಮರಿಬಾರ್ದಾಗತ್ತೆ. ಈ ಎಲ್ಲ ಹೊಗಳಿಕೆಗಳ ನಡುವೆಯೂ ಕೂಡ UAE ಈಸ್ ಆಲ್ಸೋ ಫೋಕಸ್ಡ್ ಆನ್ ಟೂರಿಸಮ್ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಟುಮಾರೋ ಇಟ್ ವಿಲ್ ಬಿಕಮ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಟೂರಿಸಮ್ ಸ್ಪಾಟ್ಸ್. ಟುಮಾರೋ ಇದನ್ನು ನಾವು ಮರೆಯಲೇಬಾರ್ದು. ಸೊ ಇಲ್ಲಿಗೆ ಹೋಗಬೇಕಾದಂಥ ಮತ್ತು ಹೋದಂಥ ಒಂದು ಸುವರ್ಣಾವಕಾಶ ಅದು ಕಟ್ತಾ ಇದ್ದಂಥ ಸಂದರ್ಭದಲ್ಲೇ ಐ ಥಿಂಕ್ ಥ್ರಿಲ್ಲಿಂಗ್ ಮೂಮೆಂಟ್ ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ಇದು ಕತಾರ್ ಬಗ್ಗೆ ನಾವು ಮಾತನಾಡಿದ್ವೇನ್ರಿ? ಕತಾರ್ ತಗೋಣ ನಾಗರಾಜ್? ಎಸ್ ಸರ್, ಎದ್ಗೋಡು. ಕತಾರ್ ಮಾತನಾಡಿ. ಏನಪ್ಪ, ಸ್ಪೀಡ್ ನ್ಯೂಸ್ನಲ್ಲಿ ಕತಾರ್ ಇದೆ. ಕತಾರ್ನ ಬಗ್ಗೆ ನಾವು ಸ್ಪೀಡ್ ನ್ಯೂಸ್ನಲ್ಲಿ ಮಾತಾಡೋಕ್ಕಿಂತ ಮುಂಚೆ ಬಹಳ ಮುಖ್ಯವಾಗಿ ಕತಾರ್ನಲ್ಲಿ ನಾವು ಸುಮಾರು ಜನ ಆರ್ಮಿ ಮೆನ್ಗಳನ್ನು ರಕ್ಷಿಸಿದ್ರಲ್ಲ, ಅದು ವಾಟ್ ಅ ಫ್ಯಾಂಟಾಸ್ಟಿಕ್ ವಿಕ್ಟ್ರಿ ಟು ದಿ ನೇಷನ್ ಅಂತ ನಾವು ಮಾತಾಡಬೇಕು. ನೋಡಿ, ಇಲ್ಲಿ ಗಮನಿಸಿ. ನೋಡಿ, ಭಾರತೀಯ ನೌಕಾ ಸಿಬ್ಬಂದಿಗೆ ನೋಡಿ, ಅಯೋಧ್ಯೆ ಆದ ನಂತರದಲ್ಲಿ ಇದೆ, ಹಾಕೊಳ್ಳಿ ಅದನ್ನು. ಫ್ರಂಟ್ ಲೈನ್ ಎಕ್ಸ್ಪ್ರೆಸ್ ತೆಗಿರಿ, ಕೆಳಗಡೆ ಇದೆ. ಭಾರತೀಯ ನೌಕಾ ಸಿಬ್ಬಂದಿಗೆ ಮರುಜನ್ಮ ಕೊಟ್ಟಂಥ ವಿಷಯ ಇದು. ಇಲ್ಲಿ ಒಂದು ಟೈಮ್ ಲೈನ್ ಇದೆ, ನೀವು ಮಾತಾಡಬೇಕು. ಈ ಟೈಮ್ ಲೈನ್ ಓದಿ ಎಷ್ಟು ವೇಗವಾಗಿ ಭಾರತದ ಡಿಪ್ಲೊಮೆಸಿ ಇಲ್ಲಿ ವರ್ಕೌಟ್ ಆಗಿದೆ ಅಂತ. ಇದು ಗಮನಿಸಿ. ತಗೊಳ್ಳಿ, GFX ಅಂತ ಇದೆಯಲ್ಲ, ಇದು ತಗೊಳ್ಳಿ ವಾಸು. ಎಷ್ಟು ವೇಗವಾಗಿ ಅವ್ರ ಮೇಲೆ ಇದ್ದಿದ್ದು ಎಸ್ಪನೇಜ್, ಅಂದರೆ ಅವರು ಸ್ಪೈ ಮಾಡ್ತಿದ್ರು ಕತಾರ್ನಲ್ಲಿ ಅಂತ ಇದ್ದಿದ್ದು. ಏನು ಅವ್ರ ಮೇಲೆ ಇದ್ದಿದ್ದು ಆರೋಪ ಅಂತ ಇನ್ನೂ 100% ಗೊತ್ತಾಗಿಲ್ಲ. ಬಟ್ ಟೈಮ್ ಲೈನ್ ಗಮನಿಸಿ. ಮೋದಿ ಅವರ ಇಂಟರ್ವೆನ್ಷನ್ ನಂತರದಲ್ಲಿ ಎಷ್ಟು ಬೇಗ ಅವ್ರು ಹೊರಗಡೆ ಬಂದ್ರು ಅದನ್ನು ಗಮನಿಸಿ. 2023ರ ಇದು ಭಾರತದ 8 ನಿವೃತ್ತ ನೌಕಾ ಸಿಬ್ಬಂದಿಗಳನ್ನು ಬಂಧಿಸಿದ್ರು ಕತಾರ್. ಆಗಲೇ ಅದನ್ನು ಹೇಳಿದ್ರು ಸರ್. 2023 ಅಕ್ಟೋಬರ್ 26ರಂದು ಎಲ್ಲ 8 ಆರೋಪಿಗಳಿಗೆ ಮರಣದಂಡನೆಯನ್ನು ಪ್ರಕಟ ಮಾಡಲಾಗಿತ್ತು. ನವೆಂಬರ್ 20ರಂದು ಸ್ಥಳೀಯ ನ್ಯಾಯಾಲಯದಲ್ಲಿ ಮೊದಲ ವಿಚಾರಣೆ ನಡೆದಿತ್ತು. ಡಿಸೆಂಬರ್ 1ಕ್ಕೆ ಮೋದಿ ದುಬೈನಲ್ಲಿ ಕತಾರ್ ಅಧ್ಯಕ್ಷ ಎಮಿರ್ನನ್ನು ಭೇಟಿಯಾಗಿದ್ದರು. ಡಿಸೆಂಬರ್ 7ಕ್ಕೆ ಶಿಕ್ಷೆ ನೀಡಿತ್ತು ಕೋರ್ಟ್. ಆದರೆ ಅದನ್ನು ಮರು ವಿಚಾರಣೆ ಮಾಡ್ತೀವಿ ಅಂತ ತೀರ್ಮಾನವೂ ಮಾಡಿತ್ತು ಅದೇ ಕೋರ್ಟ್. ಡಿಸೆಂಬರ್ 28ರಂದು ಗಲ್ಲು ಶಿಕ್ಷೆಯನ್ನು ರದ್ದುಗೊಳಿಸಿತ್ತು ಕತಾರ್ನ ನ್ಯಾಯಾಲಯ. ಫೆಬ್ರವರಿ 11ರಂದು ಭಾರತದ ಎಲ್ಲ 8 ನಿವೃತ್ತ ನೌಕಾಧಿಕಾರಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಇಲ್ಲಿ ಮೋದಿಯವರು ದುಬೈಗೆ ಹೋಗಿದ್ದು, ಕತಾರ್ ಅಧ್ಯಕ್ಷರನ್ನು ಭೇಟಿಯಾಗಿದ್ದು, ಅದಾದ ಬಳಿಕ ಕೋರ್ಟ್ ತನ್ನ ಈ ಹಿಂದೆ ಕೊಟ್ಟಂಥ ತೀರ್ಪನ್ನು ಬದಲಾಯಿಸಿದ್ದು ಗಮನಾರ್ಹ. ಇದು ಎಷ್ಟು ತಿಂಗಳುಗಳಲ್ಲಾಗಿದ್ದು? ಬರೀ ಸರ್ ನವೆಂಬರ್ರಿಂದ ಡಿಸೆಂಬರ್ಗೆ, ಈಗ ಫೆಬ್ರವರಿ. ದೆನ್ ದೇ ಆರ್ ಬ್ಯಾಕ್ ಇನ್ ಫೆಬ್ರವರಿ ಅಂತಂದರೆ ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಇದು ಭಾಳ ಸುಲಭ ಅನ್ಸ್ಬಿಡ್ಬೋದು ನಮಗೆ. ಎಷ್ಟೋ ಜನ, ಎಷ್ಟೋ ಬೇರೆ ಬೇರೆ ದೇಶವಾಸಿಗಳು ಬೇರೆ ಬೇರೆ ದೇಶಗಳಲ್ಲಿ 50 ವರ್ಷದಿಂದ ಜೈಲಲ್ಲಿ ಕೊಳಿತಾ ಇದ್ದಾರೆ. ವಿಷಯನೇ ಗೊತ್ತಿಲ್ಲ ನಮ್ಗೆ. ಈ ವಿಷಯದಲ್ಲೂ ಕೂಡ ಅವ್ರು ಎಸ್ಪನೇಜ್ ಮಾಡಿದ್ರು, ಬೇಹುಗಾರಿಕೆ ಮಾಡಿದ್ರು ಅನ್ನೋದಷ್ಟೇ ಆರೋಪ ಇರೋದು. ಏನು ಅಂತ ಗೊತ್ತಿಲ್ಲ ಇನ್ನೂ ಕೂಡ. ಆದರೆ ಒಂದು ಭೇಟಿ ಸಿಕ್ಕಾಪಟ್ಟೆ ಬದಲಾವಣೆಯನ್ನು ತರಿಸಿದೆ. ನೋಡಿ, ಬಹಳ ಜನ ಇದ್ರ ಬಗ್ಗೆ ಟೀಕ್ಸಿದ್ರು. ಫಾರ್ ಎಕ್ಸಾಂಪಲ್
ಜಯರಾಮ್ ರಮೇಶ್ ಮಾತನಾಡಿದ್ರು. ಅದಾನಿಗೆ ಕತಾರ್ ಬಿಸ್ನೆಸ್ ನಂಟಿರೋದ್ರಿಂದ ಮೋದಿ ಕತಾರ್ ಮೇಲೆ ಒತ್ತಡ ಹಾಕಲ್ಲ ಅಂದಿದ್ರು. OIC ಅಂದಿದ್ರು. ಪ್ರಧಾನಿ ಅವರ ಸುಳ್ಳು ಬಯಲಾಗಿದೆ, ಅಲ್ಪಸಂಖ್ಯಾತರನ್ನ ಪ್ರೀತಿಸಲ್ಲ ಅನ್ನೋದು ದೃಢಪಟ್ಟಿದೆ. ಹೌದು, ರಾಷ್ಟ್ರೀಯತೆ ಬಾಯಿ ಮಾತಿನಲ್ಲಷ್ಟೇ ಅಲ್ಲ, ಅದು ಕಾರ್ಯಗತಗೊಳ್ಳಬೇಕು ಅಂತ ಮನೀಶ್ ತಿವಾರಿ ಹೇಳಿದ್ರು. ಖರ್ಗೆ ಹೇಳಿದ್ರು, ಪ್ರಧಾನಮಂತ್ರಿ ಮೋದಿ ಕತಾರ್ಗೆ ಶರಣಾಗಿದ್ದಾರೆ, ಅವರಿಂದ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ. ಸಿ ದಿಸ್ ಇಸ್ ಡಿಪ್ಲೊಮಸಿ. And this is the diplomacy of India and also the External Affairs Ministry. ಹೌದು. Yes, ಜೈಶಂಕರ್. ಸುಷ್ಮಾ ಸ್ವರಾಜ್ ಅವ್ರದ್ದು ಒಂದು ಟ್ವೀಟ್ ವೈರಲ್ ಆಗ್ತಾ ಇದೆ ಸರ್. ಎಲ್ಲಿ ಬೇಕಾದ್ರೆ ನೀವು ಮಾರ್ಸಲ್ಲಿ ಇದ್ರು ನಾವು ಕರ್ಕೊಂಡ್ಬರ್ತೀವಿ, ಇದು ನಮ್ಮ ಇಂಡಿಯನ್ ಡಿಪ್ಲೊಮಸಿ ಅಂತ. ಫ್ಯಾಂಟಾಸ್ಟಿಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.